ಕರ್ನಾಟಕದ ಎಲ್ಲ ಕಡೆಯಿಂದ ಬಂದಿದ್ದೀರಾ. ದರ್ಶನ್ ಸರ್ ಮೇಲಿರೋ ಪ್ರೀತಿಗೆ ಆ್ಯಂಡ್ ದಿನಕರ್ ಸರ್ ಮೇಲಿರೋ ಪ್ರೀತಿಗೆ ಆ್ಯಂಡ್ ನಮ್ಮ ಚಿತ್ರ ರಾಯಲ್ಗೆ ಸಪೋರ್ಟ್ ಮಾಡೋದಕ್ಕೆ. ಸೊ ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಇದನ್ನು ನಾನು ಲೈಫ್ ಲಾಂಗ್ ನೆನ್ಪಿಟ್ಕೊತೀನಿ, ನೀವೆಲ್ಲ ಸಪೋರ್ಟ್ ಮಾಡ್ತಿರೋದು. ಯಾಕಂದರೆ ಇದು ನನ್ನ ಲೈಫಲ್ಲಿ ತುಂಬ ಇಂಪಾರ್ಟೆಂಟ್ ಸ್ಟೇಜ್. ಅದಕ್ಕೆಲ್ಲ ನೀವು ಕೈ ಜೋಡಿಸಿರೋದು ಇನ್ನೂ ತುಂಬ ಖುಷಿ ಇದೆ. ನನ್ನ ಹತ್ರ ಇವತ್ತು ಥ್ಯಾಂಕ್ಸ್ ಬಿಟ್ಟು ಬೇರೆ ಏನೂ ಮಾತಿಲ್ಲ. ನೀವೆಲ್ಲ ನನ್ನದೊಂದು ಕುಟುಂಬ ಇದ್ದಂಗೆ. ಥ್ಯಾಂಕ್ ಯು ಎಲ್ರಿಗೂ ಥ್ಯಾಂಕ್ ಯು ಬಂದಿರೋದಕ್ಕೆ. ಬೆಳಗ್ಗೆಯಿಂದ ಒಂದು 11 ಗಂಟೆಯಿಂದ ಮಾತಾಡಿದಾರಲ್ಲ, ಎಲ್ಲರೂ ಕ್ವಶನ್ಸ್ ಮುಗಿದ್ಬಿಟ್ಟಿದೆ. ಬಟ್ ನಿಮ್ಮ ಜೊತೆ ಖಂಡಿತ ನಾವು ಎಷ್ಟು ಅಭಿಮಾನಿಗಳ ಸಂಘದವರು, ಫ್ಯಾನ್ ಪೇಜಸ್ ಅವರು ಏನಿದ್ದೀವಿ, ಖಂಡಿತ ನಿಮ್ಮ ಜೊತೆ ಇರ್ತೀವಿ. ಥ್ಯಾಂಕ್ ಯು ಬ್ರೋ. ಬಟ್ ಇದೇ 24th ಪ್ರತಿಯೊಬ್ಬರು ನಮ್ಮ ಜೊತೆ ಬಂದು ಸಿನಿಮಾ ನೋಡಬೇಕು, ಮಿಸ್ ಮಾಡಬೇಡಿ ಯಾರೂ. ಖಂಡಿತ. ಇವಾಗ ನಾವು ಹುಬ್ಳಿಯಿಂದ ಬಂದಿದ್ದೀವಿ, ಒಂದಿಷ್ಟು ಜನ ಕಲಬುರಗಿ, ದಾವಣಗೆರೆ ಎಲ್ಲ ದೂರದ ಊರಿಂದ ಬಂದಿದ್ದಾರೆ. ಊರಲ್ಲಿ ಯಾವುದಾದ್ರು ನಿಯರ್ ಥಿಯೇಟರ್ಸ್ ಇರುತ್ತೆ, ಅಲ್ಲೋಗಿ ನಿಮ್ಮ ಸಿನಿಮಾನ ಸೆಲೆಬ್ರೇಟ್ ಮಾಡ್ತೀವಿ. ದಯವಿಟ್ಟು ನಿಮ್ಮ ಊರಲ್ಲೇ ನೋಡಿ, ಬಟ್ ನಿಮ್ಮ ಫ್ರೆಂಡ್ಸು ಫ್ಯಾಮಿಲಿ ಎಲ್ಲರೂ ಕರ್ಕೊಂಡು ನೋಡಿ. ಯಾಕಂದರೆ ಇದು ನಮ್ಮ ಮೂವಿ ಬಂದು ಎಂಟರ್ ಫ್ಯಾಮಿಲಿ ನೋಡೋ ಅಂಥ ಸಿನಿಮಾ ಆ್ಯಂಡ್ ಒಂದು ಸೆಲೆಬ್ರೇಷನ್ ಥರ ಇದೆ. ಎಲ್ಲರೂ ಮಿಸ್ ಮಾಡದೆ ನೋಡಿ. ಆ್ಯಂಡ್ ನೀವು ನೋಡಿ ನಮ್ಗೊಂದು ಟ್ಯಾಗ್ ಮಾಡಿ ನಿಮ್ಮ ಒಪಿನಿಯನ್ ತಿಳಿಸಿದ್ರು ತುಂಬಾ ಯೂಸ್ ಆಗುತ್ತೆ. ಆ್ಯಂಡ್ ನಿಮ್ಮ ಪ್ರೀತಿಗೆ ಸದಾ ಚಿರಋಣಿಯಾಗಿರ್ತೀನಿ. ಥ್ಯಾಂಕ್ ಯು ಬ್ರದರ್, ಎಲ್ಲರೂ ಬಂದಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ನೀವು ದಿನಕರ್ ಸರ್ ಮೂವೀಸ್ ನೋಡಿರ್ಬೋದು, ಜೊತೆಯಲ್ಲಿ ಆಗಿರ್ಬೋದು, ನವಗ್ರಹ ಆಗಿರ್ಬೋದು ಆ್ಯಂಡ್ ಸಾರಥಿ ಆಗಿರ್ಬೋದು, ಲೈಫ್ ಜೊತೆ ಒಂದು ಸೆಲ್ಫಿ ಆಗಿರ್ಬೋದು, ಎಲ್ಲ ಸಿನಿಮಾನು ಫ್ಯಾಮಿಲಿ ಕೂತ್ ನೋಡೋಂಥ ಸಿನಿಮಾ. ಅದರಲ್ಲೂ ದಿನಕರ್ ಸರ್ ಮೂವೀಸಲ್ಲಿ ಎಲ್ಲ ಕ್ಯಾರೆಕ್ಟರ್ಸು ಸ್ಟ್ರಾಂಗ್ ಇರುತ್ತೆ ಆ್ಯಂಡ್ ಒಂದೇ ಒಂದು ಚಿಕ್ಕ ವಲ್ಗರು ಇರೋಲ್ಲ. ಸೊ ದಟ್ 6 ವರ್ಷದ ವಯಸ್ಸಲ್ಲಿರೋ ಮಗುವಿಂದ ಹಿಡಿದು 60 ವರ್ಷದ ವಯಸ್ಸಾಗಿರೋ ಅಜ್ಜವರೆಗೂ ಎಲ್ಲರೂ ಕೂತ್ಕೊಂಡು ನೋಡ್ಬೋದು. ಇವಾಗ ತಾನೇ ಸಂಕ್ರಾಂತಿ ಆಗಿದೆ. ಸಂಕ್ರಾಂತಿ ಹೆಂಗೆ ಫ್ಯಾಮಿಲಿ ಎಲ್ಲ ಸೇರಿ ಸುಗ್ಗಿ ಹಬ್ಬ ಸೆಲೆಬ್ರೇಟ್ ಮಾಡ್ತಾರೆ, ಹಾಗೆ ಫ್ಯಾಮಿಲಿ ಎಲ್ಲ ಸೇರಿ ನಮ್ಮದು ಮೂವಿ ನೋಡೋ ಅಂತ ಸಿನಿಮಾ ತೆಗ್ದಿರೋ ದಿನಕರ್ ಸರ್. ರಾಯಲ್ ಬಂದು ಚಿಕ್ಕ ಮಕ್ಳಿಗೆ ಇಷ್ಟ ಆಗೋ ಎಲಿಮೆಂಟ್ಸ್ ಇದೆ, ಕಾಮಿಡಿ, ಟಾಂಗ್ ಅನ್ನೋ ಸಾಂಗ್ ಆಗಿರ್ಬೋದು ಅದೆಲ್ಲ. ಅದಾದಮೇಲೆ ಅಡಲ್ಟ್ಸಿಗೆ ಅಂದರೆ ಟೀನೇಜರ್ಸ್ಗೆ ಲವ್ ಸ್ಟೋರಿ ಇದೆ. ಅದಾದಮೇಲೆ ಫ್ಯಾಮಿಲಿ ಆಡಿಯನ್ಸಿಗೆ ಫ್ಯಾಮಿಲಿ ಅಮ್ಮ ಸೆಂಟಿಮೆಂಟ್ ಇದೆ. ಸೊ ಎಲ್ಲ ಇದೆ, ಒಂದು ಹಬ್ಬದ ಊಟದ ಥರ. ದಿನಕರಣ್ಣ ಅವ್ರಿಗೆ ಹೇಳ್ತಾ ಇದ್ವಿ, ರಾಯಲ್ ಪ್ರಮೋಷನಲ್ಲಿ ನಮ್ಮ ವಿರಾಟ್ ಅವರು ಸಿಕ್ಕಾಪಟ್ಟೆ ಕಷ್ಟಪಟ್ಟುಬಿಟ್ಟಿದ್ದಾರೆ. ವಿಧಾನಸೌಧದ ಮುಂದೆ ಡ್ಯಾನ್ಸ್ ಹೊಡೆದಿದ್ದಾರೆ, ಸ್ಟೇಡಿಯಮಲ್ಲಿ ಡ್ಯಾನ್ಸ್ ಹೊಡೆದಿದ್ದಾರೆ, ಎಲ್ಲ ಕಡೆ ಡ್ಯಾನ್ಸ್ ಹೊಡೆದಿದ್ದಾರೆ. ಇವಾಗ ನ್ಯೂ ಕಾಮರ್ಸ್ ಏನು ಬರ್ತಾ ಇದ್ದಾರೆ, ಎಲ್ಲ ಪ್ರಮೋಷನಲ್ಲಿ ಫೇಲ್ ಆಗ್ಬಿಡ್ತಾರೆ. ಬಟ್ ನೀವು ಎಕ್ಸ್ಟ್ರಾರ್ಡಿನರಿ ಪ್ರಮೋಷನ್ ಮಾಡಿದ್ದೀರಾ. ಅದಕ್ಕೆ ಥರ ಇದ್ದರೆ ಕನ್ನಡ ಸಿನಿಮಾಗಳಿಗೆ ಇನ್ನೂ ಜಾಸ್ತಿ ಇದು ಸಿಗುತ್ತೆ. ಇವಾಗ ಒಂದಿಷ್ಟು ಜನ ಏನು ಮಾಡಿಬಿಡ್ತಾರೆ, ಸಿನಿಮಾನ ಮಾಡಿಬಿಡ್ತಾರೆ, ಆಮೇಲೆ ರಿಲೀಸ್ ಟೈಮಲ್ಲಿ ಎಲ್ಲೋ ಹೋಗ್ಬಿಡ್ತಾರೆ. ಸರ್ ನಾನು ಇನ್ನೊಂದು ಸಿನಿಮಾ ಇದೆ, ಅದೇ ಏನೋ ಇದೆ, ಅದನ್ನೆಲ್ಲರಿಗೆ ನೀವು ಒಂದು ಎಕ್ಸಾಂಪಲ್ ಆಗ್ತೀರಾ. ಥ್ಯಾಂಕ್ ಯು ಸರ್, ದೊಡ್ಡ ಮಾತು. ನೀವು ಇಲ್ಲ ಅಂದ್ರೂ ನಾವು ಅದನ್ನ ಡಿಸ್ಕಸ್ ಮಾಡಿದ್ವಿ. ಓಕೆ, ಬಟ್ ನಾನು ಹೇಳ್ತೀನಿ ಇದಕ್ಕೆ ಆನ್ಸರ್. ಸಿನಿಮಾ ಮುಗಿಸಿ ಇನ್ನೊಂದು ಸಿನಿಮಾಗೆ ಹೋಗ್ಬಿಡ್ತಾರೆ. ನನಗೆ ಗೊತ್ತಿರೋಂಗೆ ನನ್ನ ಸಿನಿಮಾ ನನ್ನ ಮಗು ಥರ ಸರ್. ಅದು ಹೊಟ್ಟೆಲಿದ್ದಾಗ ಎಷ್ಟು ಆರೈಕೆ ಮಾಡ್ತೀವಿ ಅಷ್ಟು ಹೊರಗಡೆ ಚೆನ್ನಾಗಿ ಬರುತ್ತೆ. ಸೊ ನನ್ನ ಮೂವಿ ನಿಮ್ಗಳ ಕೈ ಕೊಡೋವರೆಗೂ ನಾನು ಎಲ್ಲ ಕಡೆ ತಲುಪಿಸ್ತೀನಿ, ಎಲ್ಲ ಕಡೆ ಹೋಗ್ತೀನಿ. ಒಬ್ಬರು ಇದ್ದಾರೆ, ಎಲ್ಲ ಒಬ್ಬರು ನೋಡ್ತಾರೆ ಅಂದ್ರೆ ನಾನು ಆ ಜಾಗಕ್ಕೆ ಹೋಗಿ ಪ್ರಮೋಟ್ ಮಾಡ್ತೀನಿ. ಬಿಕಾಸ್ ನಾವು ಮಾಡಿರೋದೇ ನೀವೆಲ್ಲ ನೋಡಬೇಕು ಅಂತ ಸಿನಿಮಾನ. ಐ ಫೀಲ್ ನಾವು ಎಷ್ಟು ಸಿನಿಮಾನ ಪ್ರೀತಿಸ್ತೀವಿ, ಸಿನಿಮಾನು ನಮ್ಮನ್ನು ಅಷ್ಟೇ ಪ್ರೀತಿಸುತ್ತೆ. ನಾವು ಅದನ್ನ ಎಷ್ಟು ಕಡೆಗೆ ಅನ್ನಿಸ್ತೀವಿ, ಅದು ನಮ್ಮನ್ನು ಅಷ್ಟೇ ಕಡೆಗೆ ಅನಿಸುತ್ತೆ ಅಂತ. ಇವಾಗ ನೀವೆಲ್ಲ ಅಷ್ಟು ದೂರದ ಊರಿಂದ ಬಂದಿರೋದು ಒಂದೇ ಒಂದು ರೀಸನ್ಗೆ, ಪ್ರೀತಿ ಬಿಟ್ಟು ಬೇರೆ ಏನೂ ಇಲ್ಲ. ಸೊ ನೀವು ಅಷ್ಟು ಪ್ರೀತಿಸ್ತೀರಾ, ಅದಕ್ಕೋಸ್ಕರ ಅಲ್ಲಿಂದ ಬಂದಿದ್ದೀರಾ. ಸೊ ನಾವು ನಿಮ್ಮನ್ನೆಲ್ಲ ಪ್ರೀತಿಸ್ತೀವಿ, ಅದಕ್ಕೆ ನೀವು ಇರೋ ಜಾಗಕ್ಕೆ ನಾವು ಬಂದು ಪ್ರಮೋಟ್ ಮಾಡ್ತೀವಿ. ಇನ್ನೊಂದು, ನೀವು ಕಿಸ್ ಮೂವಿ ಇಂಟರ್ವ್ಯೂಲಿ ಹೇಳಿದ್ರಿ ಯಾವ ಹೀರೋಯಿಂದ ಏನು ಕದಿಯೋಕ್ಕೆ ಇಷ್ಟಪಡ್ತೀರಾ ಅಂದರೆ, ನಾನು ಡಿ ಬಾಸಿಂದ ಅವ್ರ ಫ್ಯಾನ್ಸ್ನ ಕದಿಯೋಕ್ಕೆ ಇಷ್ಟಪಡ್ತೀನಿ ಅಂತ ಹೇಳಿದ್ರಿ. ಸರ್ ನೀವು ನಿಜವಾಗ್ಲೂ ನೋಡಿದ್ದೀರಾ ಸರ್ ಇಂಟರ್ವ್ಯೂ? ಹಾಗಾದ್ರೆ ಇಲ್ಲ, ನಾನು ಎಲ್ಲ ಸಿನಿಮಾನು ನೋಡ್ತಾ ಇರ್ತೀವಿ. ನಮ್ಮ ಬಾಸ್ ಫ್ಯಾನ್ಸ್ ಹೆಂಗಂದರೆ ಕನ್ನಡ ಸಿನಿಮಾಗಳಿಗೆ ಬೆಂಬಲವಾಗಿರ್ತೀವಿ. ಸುಮಾರು ಜನ ನೋಡ್ತಾರೆ, ಅದನ್ನು ನೋಡಲ್ಲ ಇದನ್ನು ನೋಡಲ್ಲ ಅಂತ. ಕನ್ನಡ ಸಿನಿಮಾ ನೋಡೋರೆ ಬಾಸ್ ಫ್ಯಾನ್ಸ್, ಅವರೆಲ್ಲ ಬೇರೆ ಹೋಗಿದ್ದಾರೆ. ನಾನು ಮೈಸೂರಲ್ಲಿ ನನ್ನ ತಂಗಿ ಮನೆ ಬಂದು ದಿನಕರ್ ಸರ್ ಮನೆ ಒಂದು ರೋಡ್ ಈ ಕಡೆ ಇರೋದು. ಸೊ ನಾನು ಚಿಕ್ಕ ವಯಸ್ಸಿಂದ ಬಾಸ್ನ ನೋಡಿದ್ದೀನಿ ಆ್ಯಂಡ್ ನಾವು ಬಾಸ್ ಫ್ಯಾನ್ಸ್. ಅದೇ ಹೇಳಿದ್ದು, ನೀವು ಇಂಟ್ರೋಲಿ ಎಲ್ಲರಂದ್ರೆ ಏನೇನು ಕದೀತಾರೆ ಅಂದ್ರೆ ಅಣ್ಣ, ಇವ್ರು ಹೇಳಿದ್ದು ಅವ್ರ ಫ್ಯಾನ್ಸ್ನ ಕದೀತೀನಿ ನಾನು. ಏನಾದರೂ ಕದಿಬೇಕನ್ಸಿದ್ರೆ ಅವ್ರ ಫ್ಯಾನ್ಸ್ನ ಕದಿಬೇಕು. ಯಾಕಂದ್ರೆ ನಾನು ನೋಡಿರೋ ಇಷ್ಟಲ್ಲಿ ಎವ್ರಿ ಟೈಮ್ ನೀವು ಸಪೋರ್ಟ್ ಲೆವೆಲ್ ಇದೆಯಲ್ಲ, ನೆಕ್ಸ್ಟ್ ಲೆವೆಲ್. ನಾನು ತುಂಬ ಹೇಳ್ತೀನಿ, ನಿಮ್ಮ ಥರ ಫ್ಯಾನ್ಸ್ ಪಡೆಯಕ್ಕೆ ಪುಣ್ಯ ಮಾಡಿರ್ಬೇಕು ಅಂತ. ಅಣ್ಣ
ರಾಯಲ್ ಸಿನಿಮಾಗೆ ಲಾಯಲ್ ಡಿ ಬಾಸ್ ಫ್ಯಾನ್ಸಿಂದ ಆಲ್ ದ ಬೆಸ್ಟ್, ಒಳ್ಳೇದಾಗಲಿ. ನಿಮ್ಮನ್ನು ನೋಡಿದರೆ ಯಾವ ಡೈರೆಕ್ಟ್ರಿಗೂ ಅನಿಸುತ್ತೆ ಇವ್ರನ್ನ ಹಾಕೊಂಡು ಸಿನಿಮಾ ಮಾಡಬೇಕಪ್ಪ, ಯಾಕಂದರೆ ಏನು ಪ್ರಮೋಷನ್ ಮಾಡ್ತಾನೆ ಹುಡುಗ ಅನ್ಸ್ಬಿಡುತ್ತೆ. ತುಮಕೂರಲ್ಲಿ ಹುಡುಗರು ಹೇಳ್ತಾ ಇದ್ರು ಕಾಲೇಜಿಗೆ ಬಂದಾಗ, ಏನು ಎಲ್ಲ ಡ್ಯಾನ್ಸ್ ಎಷ್ಟು ಚೆನ್ನಾಗಿ ಮಾಡ್ತಾನೆ ಅಂತ. ಅದ್ರ ಜೊತೆ ಹುಡುಗರಿಗಿಂತ ಹುಡುಗಿರು ಜಾಸ್ತಿ ಇಷ್ಟ. ಕಿಸ್ ಮೂವಿಯಿಂದ ಹುಡುಗಿರು ಜಾಸ್ತಿ ಇಷ್ಟಪಡ್ತಾರೆ ನಿಮ್ಮನ್ನ. ನಿಮ್ಗೆ ಗೊತ್ತಿಲ್ಲ, ನೀವು ಈ ಉತ್ತರ ಕರ್ನಾಟಕ ಕಡೆ ಅದು ನೀವು ಜಾಸ್ತಿ ಬಂದಿಲ್ಲ. ನೀವು ಬಂದರೆ ನಿಮಗೆ ಬಾಗಲಕೋಟೆಗೆ ಬಂದಿದೆ ಸರ್ ಈ ಸಲ, ಬಾಗಲಕೋಟೆ ಮತ್ತು ಹುಬ್ಳಿ ಧಾರವಾಡ ಆ ಕಡೆ ಬಂದಾಗ ನಿಮ್ಗೆ ಇದು ಗೊತ್ತಾಗುತ್ತೆ. ಇಲ್ಲಿಯವರು ಇನ್ನೂ ಒಂದು ಇದು ಮಾಡ್ಬೋದು, ಫಿಲ್ಟ್ರ್ ಮಾಡ್ಬೋದು. ಆ ಕಡೆಯವರು ತೀರಾ ಅಪ್ಕೊಂಡ್ಬಿಡ್ತಾರೆ. ಬನ್ನಿ ಒಂದು ಇನ್ಸಿಡೆಂಟ್ ಹೇಳ್ತೀನಿ ಎಷ್ಟು ಪ್ರೀತಿ ಕೊಡ್ತಾರೆ ಅಂತ. ಕಿಸ್ಸಿಗೆ ಮುಂಚೆ ನಂದು ಜೊತೆಲಿ ಅಂತ ಸೀರಿಯಲ್ ಮಾಡಿದೆ, ಎಸ್ ಗೊತ್ತಿರ್ಬೋದು. ಎಲ್ಲ ಗೊತ್ತು. ಬಟ್ ದಯವಿಟ್ಟು ನಾವು ಚಿಕ್ಕ ವಯಸ್ಸಿಂದ ನೋಡಿದೀವಿ ಅಂತ ಮಾತ್ರ ಹೇಳ್ಬೇಡಿ. ಇಲ್ಲ ನಾವು ಚಿಕ್ಕವರಾಗಿದ್ದೀವಿ ಅವಾಗ, ನಾವು ನೋಡಕ್ಕೆ ಸಾಧ್ಯನೇ ಇಲ್ಲ. ಸೊ ಅದು ಸೀರಿಯಲ್ ಬಂದಾಗ ಒಂದ್ಸಲಿ ನಾವು ದಾವಣಗೆರೆಯಲ್ಲಿ ಶೂಟ್ ಮಾಡ್ತಾ ಇದ್ವಿ. ಶೂಟ್ ಮಾಡ್ಬೇಕಾದ್ರೆ ಮಧ್ಯ ಸರ್ಕಲ್ ಅಲ್ಲಿ ಏನೋ ನಂದು ಹೀರೋನು ಸೀನ್ ನಡೀತಾ ಇತ್ತು. ಒಂದ್ ಅಜ್ಜಿ ಬಂದ್ರು, ಎಲ್ರು ಮಾತಾಡ್ಸಲ್ಲ ಆ ಅಜ್ಜಿ ಅಂತಂದೆ. ತಾಗ್ದು ಒಂದು ಕಪಾಲು ಕೊಟ್ರು, ಲಿಟ್ರಲಿ ಮೆತ್ತಗಲ್ಲ 2 ನಿಮಿಷ ಗುಯ್ ಅಂತಿತ್ತು, ಅಷ್ಟು ಜೋರಾಗಿ ಬಂದ್ಬಿಟ್ರು. ನಾನು ಯಾಕೆ ಗುರು ಎಲ್ರ ಮುಂದೆ ಹೊಡಿತಿದ್ದಾರೆ ಅಂತ ಅಂದ್ಬಿಟ್ಟು ಹಿಂಗೆ ನೋಡಿದ್ರೆ, ನಿಂಗೇನ್ ಬಂದಿದೆ ಆ ವಯಸ್ಸಾಗಿರೋ ಆಂಟಿಯಿಂದ ಹೋಗ್ತಿದ್ಯಾ, ನಿಂಗೆ ನೀನು ಹೋಗು ನಿಮ್ಮ ಅಪ್ಪ ಅಮ್ಮಂಗೆ ಹೇಳ್ಬಿಟ್ಟು ಒಳ್ಳೆ ಹುಡುಗಿ ನೋಡಿ ಮದುವೆ ಆಗೋಗು, ಇಲ್ಲ ನಮ್ಮನೇಲಿ ಒಂದು ಹುಡುಗಿದೆ ಬಾ ಮದುವೆ ಮಾಡಿಸ್ತೀನಿ ಅಂತ ಅಂದ್ರೆ, ಅವರು ನಮ್ಮನ್ನು ಅವ್ರ ಮನೆ ಮಗನ್ ತರ ತಿಳ್ಕೊಂಡು. ಯಾಕಂದ್ರೆ ಸೀರಿಯಲ್ ಅಲ್ಲಿ ನಾನು ನನ್ಗಿಂತ 10 ವರ್ಷ ದೊಡ್ಡವ್ರನ್ನ ಲವ್ ಮಾಡ್ತಾ ಇರ್ತೀನಿ. ವಯಸ್ಸುಗಳ ನಡುವೆ ಮನಸ್ಸುಗಳ ಮದುವೆ ಏನೋ ಕಾನ್ಸೆಪ್ಟ್ ಮೇಲೆ ಮಾಡಿದ್ರು. ಸೊ ಅದಕ್ಕೆ ಅವ್ರು ಬಂದು ಕಪಾಲು ಕೊಡದು ಹೇಳಿದಾಗ ಅವ್ರ ಮನೆ ಹುಡುಗರು ಯಾರು ತಪ್ಪು ಮಾಡ್ತಿದ್ದಾಗ ಹಂಗೆ ಮಾಡ್ತಾರೆ. ಸೊ ಅದೇ ಫೀಲ್ನ ನಮ್ಮ ಮೇಲೆ ತೋರಿಸಿದಾಗ್ಲೂ ಗೊತ್ತಾಗತ್ತೆ ಯಾವ ಲೆವೆಲ್ ಖಡಕ್ ಪ್ರೀತಿ ಇದೆ ಅಲ್ಲಿ ಅಂತ. ವಿರಾಟ್ ಬ್ರೋ, ಒಂದು ಡೈಲಾಗ್ ಹೇಳ್ಬೋದಾ? ಸಂಭ್ರಮದಲ್ಲಿ ಇರೋರಲ್ಲ ಸಮಸ್ಯೆಯಲ್ಲಿ ಅಂತ ಒಂದು ಡೈಲಾಗ್ ಇದೆ, ತುಂಬ ಇಷ್ಟ ಆಯಿತು. ದಿನಕರನ್ನ ಮೂವಿಲಿ ಡೈಲಾಗ್ಸ್ ತುಂಬ ಹೈಲೈಟ್ ಆಗಿರುತ್ತೆ. ಅದರಲ್ಲೂ ಪಡ್ಡೆ ಹುಡುಗರು ಕಿತ್ಕೊಂಡು ಟೀಸರ್ ಡೈಲಾಗ್ ಕೇಳಿದ್ರ? ಹಾಂ ಕೇಳಿದ್ದೀನಿ, ನೋಡಿದ್ದೀನಿ. ಸಂಭ್ರಮದಲ್ಲಿ ಮುಂದೆ ನಿಂತ್ಕೊಳ್ಳೋನಲ್ಲ, ಸಮಸ್ಯೆಯಲ್ಲಿ ಮುಂದೆ ನಿಂತ್ಕೊಳ್ಳೋನೆ ನಿಜವಾದ ಮಗ. ಇನ್ನೊಂದು ಮೂವಿಯಲ್ಲಿ ಹೀರೋ ಕ್ಯಾರೆಕ್ಟರ್ಗೆ ಹೇಳಿ ಮಾಡಿಸಿದ ಒಂದು ಡೈಲಾಗ್ ಇದೆ, ಒಳ್ಳೆತನ ಅನ್ನೋದು ಬಂಗಾರದ ಮನುಷ್ಯ ಪಿಕ್ಚರ್ ಕಾಲಕ್ಕೆ ಮುಗ್ದೋಯ್ತು. ಇವಾಗ ಹಿಟ್ ಆಗ್ತಿರೋ ಪಿಕ್ಚರ್ಗಳಲ್ಲಿ ಹೀರೋಗಳೆಲ್ಲ ವಿಲ್ಲನ್ಗಳೇ. ಅಣ್ಣ ಡಿ ಬಾಸ್ ಒಂದು ಯಾವ್ದಾದ್ರು ಒಂದು ಡೈಲಾಗ್ ಹೇಳ್ಬೋದಾ? ಅಡಿಕೆ ಕದ್ರ ದುಡ್ಡು, ಆನೆ ಕದ್ರ ದುಡ್ಡು, ಆದ್ರೆ ಅಂಬಾರಿ ಕದ್ರೆ ಜೀವನ ಪೂರ್ತಿ ದುಡ್ಡು. ಉತ್ತರ ಕರ್ನಾಟಕ ಸರ್ ಏನು ಬರ್ಬೇಕಂತ ಕಸಿ ಪ್ಲಾನಿಂಗ್ ಮಾಡಿದ್ರ, ಮಾತುಕತೆ ಆಡಿದ್ರ? ಡೆಫಿನೆಟ್ಲಿ ಸರ್, ಬಂದೇ ಬರ್ತೀವಿ. ಬಂದರೆ ಎಲ್ಲ ಉತ್ತರ ಕರ್ನಾಟಕ ಬಂದರೆ ವೆಲ್ಕಮ್ ಮಾಡ್ತಾರೆ ಸರ್. ಬಂದರೆ ಚೆನ್ನಾಗಿರುತ್ತೆ. ದಿನಕರಣ ಬಂದ್ರೆ ಇನ್ನೂ ಚೆನ್ನಾಗಿರುತ್ತೆ. 100% ಬರ್ತೀವಿ ಸರ್. ನೀವೆಲ್ಲ ಸಿನಿಮಾ ನೋಡಿ ಒಂದು ಪ್ರೀತಿ ಕೊಟ್ಟು ನಮ್ಮ ಸಿನಿಮಾನ ಗೆಲ್ಸಿ. ಡೆಫಿನೆಟ್ಲಿ ನಿಮ್ಮ ಮನೆಗೂ ಬಂದು ಊಟ ಮಾಡ್ಕೊಂಡು ಹೋಗ್ತೀನಿ ನಾನು. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಓಕೆ, ಕೊನೆಯದಾಗಿ ಮತ್ತೆ ಹೇಳ್ತಾ ಇದ್ದೀನಿ, ಮಿಸ್ ಮಾಡದೆ ದಯವಿಟ್ಟು ನಮಗೆ ಸಪೋರ್ಟ್ ಮಾಡಿ. ತುಂಬ ಪ್ರೀತಿಯಿಂದ ಕೇಳ್ಕೊತಾ ಇದ್ದೀನಿ. 24th ನಿಮ್ಮ ನೆಚ್ಚಿನ ಚಿತ್ರಮಂದಿರಗಳಲ್ಲಿ ನಿಮ್ಮ ಮನೆ ಹತ್ರ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಜೊತೆ ಹೋಗಿ ನಮ್ಮ ಸಿನಿಮಾ ನೋಡಿ. ಥ್ಯಾಂಕ್ ಯು ಗೈಸ್. ಫಸ್ಟ್ ಆಫ್ ಆಲ್ ಥ್ಯಾಂಕ್ ಮಾಡಬೇಕಿತ್ತು ಎಲ್ರಿಗೂ. ಬಿಕಾಸ್ ಸರ್ ಹೇಳಿದ್ರು ತುಂಬ ಬೇರೆ ಬೇರೆ ಪ್ಲೇಸಸ್ಸಿಂದ ಬರ್ತಾಯಿದ್ರು. ಒಬ್ಬೊಬ್ಬರ ಜೊತೆನೇ ಮಾತಾಡಬೇಕಂದ್ರೆ ಎಲ್ಲರೂ ಉತ್ತರ ಕರ್ನಾಟಕದಿಂದ ಬಂದಿದ್ದಾರೆ ಸುಮಾರು ಜನ. ಸೊ ತುಂಬ ಖುಷಿ ಆಯಿತು ಅಲ್ಲಿಂದೆಲ್ಲ ಬಂದು ಸಪೋರ್ಟ್ ಮಾಡ್ತಾ ಇರೋದು. ನಾವಿಬ್ಬರು ಫ್ರೆಷರ್ಸ್, ಹೌದು ನೀವೆಲ್ಲರೂ ದಿನಕರ್ ಸರ್ ಅವ್ರಿಗೋಸ್ಕರ ಬಂದಿದ್ದೀರಾ. ಅದ್ರ ಜೊತೆ ನಮಗೂ ಒಂಚೂರು ಎಕ್ಸ್ಟ್ರಾ ಸಪೋರ್ಟ್, ಒಂದು ಪುಷ್ ಇರಲಿ ನಿಮ್ಮೆಲ್ಲರ ಕಡೆಯಿಂದ ಅಂತ ನಾನು ಕೇಳ್ಕೊತೀನಿ.